ಎಕ್ಸಾಮ್ ಇದೆ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಕಾನ್ಫಿಡೆಂಟ್ ಆಗಿದ್ದೀನಿ, ಓದಿದ್ದೀನಿ, ಸೊ ಕಾನ್ಫಿಡೆಂಟ್ ಆಗಿದ್ದೀನಿ. ರಾತ್ರಿ ಎಷ್ಟು ಗಂಟೆ ಓದಿದ್ದೀರಾ? ರಾತ್ರಿ ಎಲ್ಲ 2 days ಇಂದ ಪ್ರಿಪರೇಷನ್ ಮಾಡ್ಕೊಂಡು ಅವರ್ 3 hours ಪ್ರಿಪರೇಷನ್ ಹೇಗೆ? ಚೆನ್ನಾಗಿತ್ತು. ಇವಾಗ ಎಕ್ಸಾಮ್ ಎದುರಿಸೋಕೆ ಎಷ್ಟು ಧೈರ್ಯವಾಗಿದ್ದೀರಾ? ಇದೀವಿ ಧೈರ್ಯವಾಗಿ. ನಾವು ಫೋಕಸ್ ಮಾಡ್ಕೊಂಡು ಓದಿದ್ರೆ ಕಾನ್ಫಿಡೆಂಟ್. ಟೀಚರ್ಸ್, ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು? ಚೆನ್ನಾಗಿದೆ. ನಮ್ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಅಮ್ಮ ಅಪ್ಪ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಅಕ್ಕನೂ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಫಸ್ಟ್ ಎಕ್ಸಾಮ್. ಫಸ್ಟ್ ಎಕ್ಸಾಮ್ ಸ್ವಲ್ಪ ಭಯ ಇದೆಯಾ? ಅಷ್ಟಿಲ್ಲ. ಕನ್ನಡ ಸ್ವಲ್ಪ ಅಷ್ಟೇನಿಲ್ಲ. ಕನ್ನಡ ಈಸಿನಾ ಕಷ್ಟನಾ? ಈಸಿ. ನಿಮ್ಮ ಹೆಸರು? ಐಶ್ವರ್ಯಕ್ಕೆ. ಫಸ್ಟ್ ಎಕ್ಸಾಮ್ ಎಷ್ಟು ಭಯ ಇದೆಯಾ ಅಥವಾ ಕಾನ್ಫಿಡೆಂಟ್ ನೋ ಭಯ ಏನಿಲ್ಲ, ಫುಲ್ ಕಾನ್ಫಿಡೆನ್ಸ್ ಇದೆ, ಎಲ್ಲ ಚೆನ್ನಾಗಿ ಓದಿದೀವಿ, ಸೊ ಕಾನ್ಫಿಡೆಂಟ್ ಇದೆ. ಸೊ ಪ್ರಿಪರೇಷನ್ ಹೇಗಿತ್ತು ಎಕ್ಸಾಮ್ಗೆ? ನೈಸ್. ಎಲ್ಲ ಲೈಕ್ ಕ್ಲಾಸ್ ಅಲ್ಲಿ ಏನೇನ್ ಮಾಡಿದ್ರು ಅದನ್ನ ಜಸ್ಟ್ ರಿವೈಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಅಂಡ್ ಇವಾಗ 2 days ಇಂದ ರಿವೈಸ್ ಮಾಡ್ಕೊಂಡಿದೀವಿ, ಸೊ ಎಲ್ಲ ಫೈನ್. ಕ್ವಶ್ಚನ್ ಪೇಪರ್ ಲೀಕ್ ಆಗುತ್ತೆ ಅಂತ ಸಾಕಷ್ಟು ಕನ್ಫ್ಯೂಷನ್ಸ್ ಎಲ್ಲ ಕ್ರಿಯೇಟ್ ನೋ, ಅದೆಲ್ಲ ನಮಗೆ ಟೆನ್ಷನ್ ಬೇಡ. ನಮಗೆ ಕ್ವಶನ್ ಪೇಪರ್ ಇಲ್ಲಿ ಕೊಡ್ತಾರೆ, ನಾವು ಅದನ್ನ ಬರಿತೀವಿ ಅಷ್ಟೇ. ನಿಮ್ಮ ಹೆಸರು? ಮೇಘನಾ. ಇವತ್ತು ದ್ವಿತೀಯ PUC ಪರೀಕ್ಷೆ ಇದೆ, ಮೊದಲ ಪರೀಕ್ಷೆ ಕನ್ನಡ. ಎಷ್ಟು ಧೈರ್ಯ ಆಗಿದ್ದಾರೆ ನಿಮ್ಮ? ನನಗೆ ಆಕ್ಚುಲಿ ಅವಳು ಮೊಮ್ಮಗಳು ಓದ್ತಾ ಇದ್ದಾಳೆ, ಓದಿದ್ದಾಳೆ. ನನಗೆ ಕಾನ್ಫಿಡೆಂಟ್ ಇದೆ ಔಟ್ ಆಫ್ ಔಟ್ ತೆಗಿತಾಳೆ ಅಂತ ಅಂದ್ಬಿಟ್ಟು. ಎಷ್ಟು ಸಪೋರ್ಟ್ ಮಾಡಿದ್ರಿ? ನಾವು ಇನ್ನೇನು, ಅವಳು ರಾತ್ರಿ ಹೊತ್ತೇ ಜಾಸ್ತಿ ಓದೋದು, ಡೇ ಟೈಮಲ್ಲಿ ಸ್ವಲ್ಪ ಓದಲ್ಲ. ನೈಟಲ್ಲೇ ಅವಳಿಗೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ನೈಟಲ್ಲಿ ಮಿಡ್ ನೈಟ್ ಅಂದ್ರೆ ಯಾವಾಗ ಅಂದ್ರೆ ಅವಾಗ ಎದ್ದು ಓದ್ತಾ ಇರ್ತಾಳೆ. ಸೈಲೆಂಟ್ ಆಗಿರತ್ತೆ ಮನೆ ಅಂತ ಅಂದ್ಬಿಟ್ಟು. ಹಂಗಾಗಿ ಡೇ ಟೈಮಲ್ಲಿ ನಮ್ಮ ಜೊತೆ ನಿಮ್ಗೇನಾದ್ರೂ ಆತಂಕ ಇದೆಯಾ? ಇಲ್ಲ, ಆತಂಕ ಏನಿಲ್ಲ, ಕಾನ್ಫಿಡೆಂಟ್ ಆಗಿದ್ದೀನಿ. ಸೌಭಾಗ್ಯ ಅಂದ್ಬಿಟ್ಟು.